ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್ಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ತುಂಬ ಸೂಕ್ಷ್ಮ ಮತ್ತು ವೆರಿ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ರೀಸೆಂಟ್ಲಿ ನನ್ನ ಹತ್ರ ಒಂದು ಹುಡುಗನ ಫೋನ್ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಚಾನಲ್ ಥ್ರೂ ಅವ್ರ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ಸರ್, ತಮಗೆ ಒಂದು ವಿಷಯ ಕೇಳ್ಬೋದಾ? ಅದನ್ನು ತುಂಬ ಅರ್ಲಿ ಮಾರ್ನಿಂಗ್ ಫೋನ್ ಮಾಡ್ತಾರೆ, ಅರೌಂಡ್ ಒಂದು 6:30 ಆ ಥರ. ಏನಪ್ಪ ಏನು ಸರ್, ಆ್ಯಕ್ಚುಲಿ ನಂದು ರೀಸೆಂಟ್ಲಿ ಮದುವೆ ಆಗಿದೆ. ನಿನ್ನೆ ನಂದು ಫಸ್ಟ್ ನೈಟ್ ಇತ್ತು. ಮತ್ತು ಫಸ್ಟ್ ನೈಟ್ನಲ್ಲಿ ಸೆಕ್ಸ್ ಮಾಡಿದಾಗ ಯಾವುದೋ ರೀತಿ ನಮ್ಮ ಮಿಸ್ಸಸ್ಗೆ ಬ್ಲೀಡಿಂಗು ಬಂದಿಲ್ಲ, ಅಥವಾ ಯಾವುದೋ ರೀತಿ ಅವರಿಗೆ ಅಷ್ಟು ಹೇಳ್ತಾರಲ್ಲ, ನಮ್ಮ ಸ್ನೇಹಿತರೆಲ್ಲ ಹೇಳಿದರು ಫಸ್ಟ್ ನೈಟ್ನಲ್ಲಿ ಸ್ವಲ್ಪ ಪೇನ್ ಆಗುತ್ತೆ ಲೇಡೀಸ್ಗೆ. ನನ್ನ ವೈಫ್ ಆ ಥರ ಏನೂ ಹೇಳಿಲ್ಲ ಸರ್. ಸೊ ನನಗಿವಾಗ ಡೌಟ್ ಬರ್ತಾ ಇದೆ, ನನ್ನ ವೈಫ್ ಏನಿದ್ದಾರೆ ಅಂದರೆ ಅವರು ವರ್ಜಿನಾ, ಅಥವಾ ಅವ್ರು ಆಲ್ರೆಡಿ ಯಾರ ಜೊತೆ ಸೆಕ್ಸ್ ರಿಲೇಷನ್ಶಿಪ್ನಲ್ಲಿ ಇದ್ದರು. ನನಗೆ ಮಾತಾಡುವಾಗ ಎಲ್ಲರ ಕರೆಕ್ಟಾಗಿ ಚೆನ್ನಾಗೇ ಇದ್ದರು. ನಮ್ಮ ರಿಲೇಷನ್ನಲ್ಲಿನೇ ಇದೆ ಹುಡುಗಿ. ನಾ ಎಲ್ಲ ಕಡೆ ಎನ್ಕ್ವೈರಿ ಮಾಡಿದ್ರು ಆ ಥರ ಏನಿಲ್ಲ ಆಕೆಗೆ. ಬಟ್ ಸ್ವಲ್ಪ ನನಗೆ ಮೈಂಡ್ನಲ್ಲಿ ಯಾಕೋ ಡೌಟ್ ಬರ್ತಿದೆ ಸರ್, ಬ್ಲೀಡಿಂಗ್ ಆಗಿಲ್ಲ ಅಂದರೆ. ಯಾಕಂದ್ರೆ ನಾನು ಏನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ರ ಏನಂದರೆ, ಫಸ್ಟ್ ನೈಟ್ನಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಇದ್ರ ಬಗ್ಗೆ ಸರ್ ತಮ್ದು ಏನು ಸಜೆಷನ್ ಅಂತ ನೋಡಿ ಮಿತ್ರರೇ. ಒನ್ ಪರ್ಸನ್ಗೆ ನಾನು ಹೇಳೋಕ್ಕಿಂತ ಇಡೀ ನಂದು ಏನು ಯೂಟ್ಯೂಬ್ ಫ್ಯಾಮಿಲಿ ಇದೆ ಅಥವಾ ಫೇಸ್ಬುಕ್ ಫ್ಯಾಮಿಲಿ ಇದೆ, ಎಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವರ್ಜಿನಿಟಿ ಅಂತ ವಿಷಯ ಏನಿದೆಯಲ್ಲ, ತುಂಬ ಕಾಂಪ್ಲೆಕ್ಸ್ ವಿಷಯ ಹೇಳಬೇಕಂದ್ರೆ. ಇವಾಗ ಹೈಮಿನ್ ಅದು ರಕ್ತ ಯಾಕೆ ಬರುತ್ತೆ ಅಂದರೆ ಹೇಳ್ತೀನಿ. ಫೀಮೇಲ್ದು ಒಂದು ಯೋನಿ ಇರುತ್ತೆ ಅಲ್ಲ, ಯೋನಿಗೆ ಸ್ವಲ್ಪ 1.5 ಇಂಚ್ ಆದಮೇಲೆ ಒಳಗಡೆ ಈ ಥರ ಒಂದು ಪೇಪರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಹೇಗೆ ನಮ್ಮ ಈರುಳ್ಳಿಗೆ ಒಂದು ಕವರ್ ಇರುತ್ತೆ ನೋಡಿ, ಆ ಕವರ್ ಥರನೇ ಒಂದು ಸ್ಪಂಜ್ ಥರ, ಒಂದು ಟಿಶ್ಯೂ ಪೇಪರ್ ಥರ ಒಂದು ಕವರಿಂಗ್ ಇರುತ್ತೆ. ಈ ಕವರಿಂಗ್ ಏನಂದರೆ, ಇದರಿಂದ ಮಂತ್ಲಿ ಅವರಿಗೆ ಏನು ಸೈಕಲ್ ಬರುತ್ತೆ ನೋಡಿ, ಫಿಲ್ಟರ್ ಆಗಿಬಿಟ್ಟು ಇಲ್ಲಿಂದ ರಕ್ತ ಹೊರಗಡೆ ಬರುತ್ತೆ. ಆ ಥರ ತುಂಬ ತಳ್ಳು ಇದು ಪೇಪರು. ಬಟ್ ಏನಂದರೆ, ವಿತ್ ಟೈಮ್ ಏನಾಗುತ್ತೆ, ಸ್ವಲ್ಪ ಯಂಗ್ ಏಜ್ನಲ್ಲಿ ಇದು ಹಾಗೆ ಉಳಿಯುತ್ತೆ. ಬರ್ತಾ ಸ್ವಲ್ಪ ಏಜ್ ಜಾಸ್ತಿ ಆಗ್ತಾ ಬಂದರೆ, ಯಾರು ಸ್ಪೆಷಲಿ ಅಥ್ಲೀಟ್ಸ್ ಇದ್ದಾರೆ, ಫಿಸಿಕಲಿ ಆ್ಯಕ್ಟಿವ್ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಬೈಕ್ ಯೂಸ್ ಮಾಡ್ತಾರೆ, ಅಂಥ ಗರ್ಲ್ಸ್ನಲ್ಲಿ ಏನಾಗುತ್ತೆ, ವಿತ್ ಟೈಮ್ ಅದು ಟೇರ್ ಆಗಿಬಿಡುತ್ತೆ. ನ್ಯಾಚುರಲ್ ಆಗಿ ಟೇರ್ ಆಗುತ್ತೆ. ಅದು ಟೇರ್ ಆಗಬೇಕಂದ್ರೆ ಸೆಕ್ಸ್ ಮಾಡಲೇಬೇಕಂತ ಏನಿಲ್ಲ. ಸೊ ಮೈಂಡ್ನಲ್ಲಿ ಯಾವುದೋ ರೀತಿ ಈ ಥರ ತಪ್ಪು ಕಲ್ಪನೆ ಇಟ್ಕೋಬೇಡಿ. ನನಗೆ ಫಸ್ಟ್ ನೈಟ್ನಲ್ಲಿ ಅಥವಾ ನಾನು ಫಸ್ಟ್ ಟೈಮ್ ನನ್ನ ಗರ್ಲ್ ಫ್ರೆಂಡ್ನ ಮೀಟ್ ಆಗಿದ್ದಾಗ, ನಾನು ಸೆಕ್ಸ್ವಲಿ ಯಾವಾಗ ಮೀಟ್ ಆದೆ, ಆಕೆ ಬ್ಲೀಡಿಂಗ್ ಆಗಿಲ್ಲ ಅಥವಾ ನೋವು ಆಗಿಲ್ಲ. ಸೊ ಅದರ ಅರ್ಥ ನನಗಿಂತ ಮುಂಚೆ ಯಾರ ಜೊತೆಗಿರೋ ಫಿಸಿಕಲಿ ಶಿ ವಾಸ್ ಆ್ಯಕ್ಟಿವ್ ಅಂತ ಆ ಥರ ಏನಿರಲ್ಲ. ಯಾಕಂದರೆ ಒಂದು ಕಾಲ ಇತ್ತು, ಆ ಕಾಲನಲ್ಲಿ ಏನಂದರೆ ಕಡಿಮೆ ಏಜ್ನಲ್ಲಿ ಮದುವೆ ಮಾಡ್ತಿದ್ರು. 15 ವರ್ಷ, 16 ವರ್ಷ, 18 ವರ್ಷ. ಆವಾಗ ಏನಿರ್ತಿತ್ತು, ಅದು ಹೈಮಿನ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ ಯಂಗ್ ಏಜ್ನಲ್ಲಿ. ಆವಾಗ ನಮ್ಮ ಸೀನಿಯರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವಾಗೇನು ಹೇಳ್ಕೊತ ಬಂದಿದ್ದಾರೆ ಏನಂದರೆ, ಫಸ್ಟ್ ರಾತ್ರಿ ನೀವು ಸೆಕ್ಸ್ ಮಾಡೋವಾಗ ಲೇಡೀಸ್ಗೆ ಪೇನ್ ಆಗುತ್ತೆ, ಜೊತೆಗೆ ಬ್ಲೀಡಿಂಗ್ ಆಗುತ್ತೆ ಅಂತ. ಬಟ್ ಈ ಕಾಲ ಬದಲಾವಣೆ ಆಗಿದೆ. ಇವಾಗ ಯಾರೋ 17 ವರ್ಷಕ್ಕೆ 18 ವರ್ಷಕ್ಕೆ ಮದುವೆ ಆಗ್ತಾಯಿಲ್ಲ. ಇವಾಗ ಸದ್ಯಕ್ಕೆ ಆ್ಯಾವರೇಜ್ ಮದುವೆ ಏಜೇ ಒಂದು ಗರ್ಲ್ ಇದ್ದರೆ 28 ವರ್ಷದಿಂದ 32 ವರ್ಷ. ಸೊ ಅವಾಗ ಏನಾಗ್ತಿದೆ, ಅಷ್ಟು ವಯಸ್ಸು ಆಗ್ತಾ ಏನಾಗುತ್ತೆ, ಹೈಮೇನ್ ಆಲ್ರೆಡಿ ನೈಸರ್ಗಿಕವಾಗಿ ರಪ್ಚರ್ ಆಗಿದಿರುತ್ತೆ. ಸೊ ಇವಾಗ ಏನಾಗಿದೆ ಟ್ರೆಂಡ್ ಅಂದರೆ, ಈಗ ಸ್ಪೆಷಲಿ ನಾವು ಸೌತ್ ಇಂಡಿಯಾ ಬಗ್ಗೆ ಮಾತಾಡಲ್ಲ, ಬಟ್ ನಾರ್ತ್ ಇಂಡಿಯಾನಲ್ಲಿ ಇದ್ರ ಬಗ್ಗೆ ಒಂದು ತುಂಬ, ಸ್ಪೆಷಲಿ ಇವು ಪಂಜಾಬಿ ಫ್ಯಾಮಿಲೀಸ್ ಇರ್ತಾರೆ ನೋಡಿ, ಇದ್ರ ಬಗ್ಗೆ ಒಂದು ತುಂಬ ಇದು ಇದೆ ಅವರಿಗೆ. ಎಷ್ಟೋ ಹಾಸ್ಪಿಟಲ್ಸ್ ಇನ್ ನೋಯ್ಡಾ, ಡೆಲ್ಲಿ, ಅಲ್ಲಿ ಸುತ್ತಮುತ್ತ ಏರಿಯಾನಲ್ಲಿ, ಚಂಡೀಗಢ ಇರ್ಬೋದು, ಈ ಹಾಸ್ಪಿಟಲ್ನಲ್ಲಿ ಹೈಮೆನೋಪ್ಲಾಸ್ಟಿ ಅಂತ ಸರ್ಜರಿ ಮಾಡ್ತಾರೆ. ಅಂದರೆ ಇದು ಮದುವೆಗಿಂತ ಮುಂಚೆ ಫಸ್ಟ್ ನೈಟ್ಗೆ ರಕ್ತ ಬರಬೇಕು, ಹೈಮೇನ್ ರಬ್ ಆಗಿದೆ ಅಂತ ನನ್ನ ಗಂಡಗೆ ಗೊತ್ತಾಗಬೇಕು ಅಂತ ಅದಕ್ಕೇ ಒಂದು ಸರ್ಜರಿ ಮಾಡ್ಕೋತಾರೆ. ಮತ್ತು ಒಂದು ಆ ಥರನೇ ಒಂದು ಹೈಮನ್ನ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅಷ್ಟು ನಮ್ಮದು ನೇಷನ್ನಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಒಂದು ಅಷ್ಟು ಕ್ಯೂರಿಯಾಸಿಟಿ ಇದೆ ಹುಡುಗರ ಮೈಂಡ್ನಲ್ಲಿ. ಸೊ ಯಾವುದೋ ರೀತಿ ನಿಮ್ಮ ಫಸ್ಟ್ ನೈಟ್ನಲ್ಲಿ ಏನಾದರೂ ಈ ಥರ ರಕ್ತ ಬಂದಿಲ್ಲ ಅಂದರೆ, ಯಾವುದೋ ರೀತಿ ನಿಮ್ಮ ಮಿಸ್ಸಸ್ನ ಡೌಟ್ ಮಾಡಬೇಡಿ. ಯಾಕಂದರೆ ಇವಾಗ ಫಸ್ಟ್ ನೈಟ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಯುವರ್ ಲೈಫ್. ಸೊ ಫಸ್ಟೇ ದಿನ ಏನಿದೆಯಲ್ಲ, ಒಂದು ಮೈಂಡ್ನಲ್ಲಿ ಬ್ಯಾಡ್ ಇಂಪ್ರೆಷನ್ ವೈಫ್ ಬಗ್ಗೆ ತಿಳ್ಕೊಂಡು ಇಡೀ ಲೈಫ್ ಅವ್ರ ಬಗ್ಗೆ ಡೌಟ್ ಮಾಡೋಕ್ಕಿಂತ ಏನಿದೆ ನೋಡಿ, ಯಾರೂ ಅವ್ರ ಪಾಸ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಆ
ಪಾಸ್ಟ್ ಬಗ್ಗೆ ನಾವು ವಿಚಾರ ಮಾಡಿಬಿಟ್ಟು ನಮ್ಮ ಪ್ರೆಸೆಂಟು ಮತ್ತು ನಾವು ಫ್ಯೂಚರ್ನ ಹಾಳು ಮಾಡ್ಕೋಬಾರ್ದು. 99% ಏನಿದೆ ಯಾರೋ ಫಿಸಿಕಲಿ ಆ್ಯಕ್ಟಿವ್ ಯಾರ ಜೊತೆಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳಿ, ಬೈ ಚಾನ್ಸ್ 1% ಇತ್ತು ಅಂತ ತಿಳ್ಕೊಳ್ಳಿ. ಬಟ್ ಆ ಹುಡುಗಿ ಅದು ಎಲ್ಲ ಮರೆತು ಒನ್ಸ್ ನಿಮ್ಮ ಮನೆಯಲ್ಲಿ ಬಂದ ಮೇಲೆ ನಿಮ್ಮ ಜೊತೆಗೆ ಅವ್ರು 100% ಕೊಡ್ತಾ ಇದ್ದಾರೆ, ಆ ಪಾಸ್ಟ್ನ ಮರೆತು ಹೋಗೋದೇ ಉತ್ತಮ. ಯಾಕಂದರೆ ಯಾವುದೋ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿ ನಡಿಬೇಕು ಅಂದರೆ ಪಾಸ್ಟ್ ಒಳಗಡೆ ಬರಬಾರ್ದು. ಯಾವಾಗೋ ಯಾರೋ ಯಾರ ಜೊತೆಗೆ ಮಾತಾಡ್ತಾರೆ, ಮೇ ಬಿ ಅವ್ರ ಪೇರೆಂಟ್ಸ್ ಜೊತೆಗೆ ಹುಡುಗಿ ಮಾತಾಡ್ತಿರ್ಬೋದು, ತಾವು ಆಫೀಸಿಂದ ಫೋನ್ ಮಾಡಿದ್ದೀರಾ, ಕಾಲ್ ಬಿಜಿ ಬರ್ತಾ ಇದೆ, ಎವ್ರಿ ಟೈಮ್ ಏನೋ ಬಾಯ್ ಫ್ರೆಂಡ್ ಜೊತೆಗೆ ಮಾತಾಡ್ತಿರ್ಬೋದು. ಈ ಥರ ತಮ್ಮ ಮೈಂಡ್ನಲ್ಲಿ ಬರ್ಬೋದು. ಮೇ ಬಿ ತಂದೆ ತಾಯಿಗೆ ಮಾತಾಡ್ತಿರ್ಬೋದು, ಅಕ್ಕ ತಂಗಿದವ್ರಿಗೆ ಮಾತಾಡ್ತಿರ್ಬೋದು, ಅಥವಾ ಕ್ಲೋಸ್ ಕ್ಲಾಸ್ಮೇಟ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ಮಾತಾಡ್ತಿರ್ಬೋದು. ಈ ಥರ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇಟ್ಕೊಂಡು ರಿಲೇಷನ್ಶಿಪ್ನ ಮುಂದುವರೆಸಿದ್ರೆ ಒಂದು ಒಳ್ಳೆ ಏನಾಗುತ್ತೆ ಸಂಬಂಧ ಆಗುತ್ತೆ. ರಿಲೇಷನ್ಶಿಪ್ ಏನಂದರೆ ಎಷ್ಟೋ ಜನ ನನಗೆ ನನ್ನ ಸೀನಿಯರ್ಸ್ ಇರ್ಬೋದು, ಎಷ್ಟೋ ಜನ ನಾನು ಸೆಕ್ಸುಯಾಲಜಿ ಪ್ರಾಕ್ಟೀಸ್ ಮಾಡ್ತೀನಿ, ಅವ್ರ ಜೊತೆಗೂ ಕೇಳಿದಿರ್ತೀನಿ, ನೀವು ಎಷ್ಟು ನಿಮ್ಮಿಬ್ಬರದ್ದು ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದರಲ್ಲಿ ರಿಲೇಷನ್ಶಿಪ್ ಇರಲ್ಲ, ನೀವು ಒಬ್ರಿಗೆ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ, ಅದರ ಮೇಲೆ ನಿಮ್ಮ ರಿಲೇಷನ್ ಇರುತ್ತೆ. ಸೊ ಈ ವರ್ಜಿನಿಟಿ ಅಂತ ತುಂಬ ಚಿಕ್ಕ ಟಾಪಿಕ್ ಹೇಳಬೇಕಂದ್ರೆ ನಾನು 1 ನಿಮಿಷನಲ್ಲೂ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ನಾನು ಅದರದ್ದು ಅದರ ಹಿಂದ್ಗಡೆ ಒಂದು ಫಿಸಿಕಲ್ ಏನು, ಅನಾಟಮಿಕಲ್ ಸ್ಟ್ರಕ್ಚರ್ ಏನು, ಮತ್ತು ಸೈಕಲಾಜಿಕಲ್ ಮತ್ತು ಸೋಷಿಯಲ್ ಎಫೆಕ್ಟ್ ಎಲ್ಲನೇ ಇದರಲ್ಲಿ ಸೇರಿದ್ದೀನಿ. ಸೊ ನೀವು ಇವಾಗ ಹೊಸ ಮದುವೆ ಆಗಿದೆ ಅಥವಾ ಮದುವೆ ಆಗಬೇಕಂತ ಇದ್ದೀರಾ, ಫಸ್ಟ್ ನೈಟ್ನಲ್ಲಿ ನೀವು ಏನು ಈ ಥರ ಎಕ್ಸ್ಪೆಕ್ಟೇ ಮಾಡಬೇಡಿ. ಅಂದರೆ ಈ ಥರ ಇವತ್ತು ಫಸ್ಟ್ ನೈಟ್ನಲ್ಲಿ ರಕ್ತ ಬರಲೇಬೇಕಂತ ಏನಿಲ್ಲ. ಔಟ್ ಆಫ್ 10 1 or 2 ಇಬ್ಬರಿಗೆ ಬರ್ಬೋದು, 8 ಜನರಿಗೆ ಬರಲ್ಲ, ಯಾಕಂದರೆ ಲೇಟ್ ಮದುವೆ ಆಗ್ತಾ ಇದೆ ಅಂತ. ಸೊ ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ಟಾಪಿಕ್ ಬಗ್ಗೆ ತಮ್ಗೆ ಕೇಳಬೇಕು, ಈ ಥರ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಿದೆಯಲ್ಲ, ಯಾರು ನಿಮ್ಮ ಹೊಸ ಫ್ರೆಂಡ್ಸು, ಹೊಸ ದಂಪತಿಗಳು ಯಾರು ಮದುವೆ ಆಗ್ತಾ ಇದ್ದಾರೆ ಅವ್ರ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.